ಈಗ ನಿಮ್ಮಿದ್ರಿಗೆ ಏನಾದ್ರು ಹೇಳಿದ್ರ ಮುಂದೆ ಏನು ಹೇಳ್ತೀವಿ? ಇಲ್ಲ, ನನಗೆ ಹೇಳಿದ್ರು. ನಾನು ಈಗಾಗಲೇ SP ಅವರಿಗೆ DG ಅವರಿಗೆಲ್ಲ ಮಾತಾಡಿದ್ದೀನಿ. ಅವರು ಸರ್ಕಾರ ಬಹಳ ಸ್ಪಷ್ಟವಾಗಿ ನಾವು DG ಹಚ್ಚಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದಿದೆ. ಕೆಲವು ಕಡೆ ಕೇಸುಗಳನ್ನು ಕೂಡ ಹಾಕಿದ್ದಾರೆ. ನಾವೇನು ಹೇಳೋದು, ಸಂವಿಧಾನದಲ್ಲಿ ಎಲ್ಲ ಧರ್ಮಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ. ಸಂವಿಧಾನದಲ್ಲಿದೆ, ಯಾವುದೇ ಕಾನೂನಲ್ಲಿಲ್ಲ, ಸಂವಿಧಾನದಲ್ಲಿದೆ. ಎಲ್ಲ ಧರ್ಮಗಳು ಅವರವರ ಧರ್ಮ ಪ್ರಕಾರ ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ನೀವ್ಯಾಕೆ ಕಸ್ಕೊಳ್ತೀರಿ? ಇವತ್ತು DJ ಹಚ್ಚೋದ್ರಿಂದ ಏನು ತೊಂದರೆ ಆಗಿದೆ? ಒಂದೇ ಒಂದು ಕೋರ್ಟ್ನವ್ರು ಯಾಕೆ ಇದು ಮಾಡ್ತಾರೆ ಅಂದರೆ ಡೆಸಿಬಲ್ ಕಮ್ಮಿ ಮಾಡಬೇಕು ಅಂತ. ಆ ಡೆಸಿಬಲನ್ನು ಕಂಟ್ರೋಲ್ ಮಾಡೋಂಗಿದ್ರೆ ಯಾರಿಗೇನು ತೊಂದರೆ? ಅದರಿಂದ ರಾಜ್ಯ ಸರ್ಕಾರ ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು. ಏನು ಸಂವಿಧಾನದಲ್ಲಿದೆ ಅದಕ್ಕೆ ಆಚರಣೆ ಮಾಡೋದಕ್ಕೆ ಅವರು DJರೇ ಹಚ್ಕೊಳ್ಳಿ, JDರೇ ಹಚ್ಕೊಳ್ಳಿ, ಏನಾರು ಹಚ್ಕೊಳ್ಳಿ, ಸಂತೋಷದಿಂದ ಗಣಪನ ಹಬ್ಬನ ಮಾಡುವಂಥದ್ದು, ಸಂತೋಷದಿಂದ ಮಾಡುವಂಥದ್ದು, ದೀಪಾವಳಿ ಸಂತೋಷದಿಂದ ಮಾಡುವಂಥದ್ದು. ಈಗ ಈದ್ ಮಿಲಾದ್ ಭಾಳ ಸಂತೋಷದಿಂದ ಮಾಡಿದ್ದಾರೆ. ಗಣೇಶ ಹಬ್ಬಕ್ಕೂ ಕೂಡ DJ ಹಚ್ಚೋ ಮುಖಾಂತರ ಸಂತೋಷವಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಮಾಡ್ತಾರೆ. ಉಸ್ತುವಾರಿ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ, ನಮ್ಮ ಜಿಲ್ಲೆಯಲ್ಲಿ DJ ಹಚ್ಕೊಂಡು ನಿಮ್ಮ ಜಿಲ್ಲೆಗೆ ಬಿಟ್ಟಿದ್ರು ಅನ್ನೋ ಲೆಕ್ಕದಲ್ಲಿ ಟ್ರ್ಯಾಕರ್ ಅವರು ಉಸ್ತುವಾರಿ ಮಿನಿಸ್ಟರ್ ಅವರೇ ಹೇಳ್ಬೋದಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಈಗ ಅವ್ರ ಜಿಲ್ಲೆಯಲ್ಲಿ ಹಚ್ಚಕ್ಕೆ ಬಿಟ್ಟಿದ್ರೆ ಅವರು ಉಸ್ತುವಾರಿ ಜಿಲ್ಲೆಯಲ್ಲಿ ಮೊದಲು ಅವ್ರ ಉಸ್ತುವಾರಿಯಲ್ಲಿ ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಿಸುವಂಥದ್ದು ಅವ್ರ ಕರ್ತವ್ಯ. ಆ ಕೆಲಸ